ನಮಸ್ಕಾರ. ಸಿಂಬಾ ಬಂಟಿ, ನಾನು ಮತ್ತು ಗುಂಡ ಈಗಾಗಲೇ ಪಾರ್ಟ್ 1 ಅನೇಕರ ಮನಸ್ಸನ್ನು ಸೂರೆ ಮಾಡಿರುವಂಥ ಸಿನಿಮಾ ಪಾರ್ಟ್ 1. ಪಾರ್ಟ್ 2 ನನಗೆ ರಘು ಬಂದು ಕತೆ ಹೇಳಿದಾಗ ಒಂದು ಲೈನು, ಯಾಕೆಂದರೆ ಇದು ರೆಗ್ಯುಲರ್ ಆಗಿ ಒಂದು ಡ್ಯೂಯೆಟ್ ಸಾಂಗು ಅಥವಾ ಒಂದು ಕಮರ್ಷಿಯಲ್ ಹೀರೋ ಇಂಟ್ರಡಕ್ಷನ್ ಥರದ್ದು ಆ ಥರದ್ದಲ್ಲದೆ ತುಂಬ ವಿಷಯವನ್ನು ಹೇಳುವಂಥ ಹಾಡು. ಭಾಳ ಬರೆಯುವಾಗ ಭಾಳ ಕಷ್ಟ, ಏಕೆಂದರೆ ಇದು ಕತೆ ಹೇಳಿದ ಹಾಗೆ ಇರಬಾರ್ದು, ಆದರೆ ಲೈನ್ಸ್ ಒಳಗೆ ಕತೆ ಇರಬೇಕು. ನೀವು ಸಿನಿಮಾ ನೋಡಿ ಹೊರಗಡೆ ಬಂದ ಮೇಲೆ ಈ ಹಾಡು ನಿಮ್ಮನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಇವಾಗ ನಿಮ್ಗೇನು ಟ್ರೈಲರ್ ಈ ಹಾಡು ನೋಡಿದಾಗ ಏನು ಅನ್ನಿಸ್ತು, ಒಂದೇನೋ ಫೀಲ್ ಇದೆ ಅಂತ. ಸಿನಿಮಾ ನೋಡಿ ಹೊರಗಡೆ ಬರುವಾಗ ಈ ಹಾಡು ನಿಮಗೆ ಮತ್ತೆ ಕೇಳಬೇಕು ಅನಿಸುತ್ತೆ. ಅಷ್ಟು ನಿಮ್ಮ ಮನಸ್ಸಿಗೆ ಇಳಿಯುವಂಥ ಕಂಟೆಂಟು ಆ ಹಾಡಿನ ಸನ್ನಿವೇಶದಲ್ಲಿದೆ. ನನಗೆ ಸ್ವಲ್ಪ ಹೊಸದೇ ಈ ಥರದ್ದೊಂದು ಪ್ರಯೋಗ, ಅದು ಪ್ರಯತ್ನ ಪಟ್ಟಿದ್ದೀವಿ. ಡೆಫಿನೆಟ್ ಆಗಿ ಆನ್ ಸಿನಿಮಾ ಕೆಲವು ಹಾಡುಗಳು ಬಿಫೋರ್ ಸಿನಿಮಾ ವರ್ಕೌಟ್ ಆಗಿಬಿಡುತ್ತೆ, ಯಾಕೆಂದರೆ ಅದೊಂಥರ ಯೂನಿವರ್ಸಲ್ ಕಂಟೆಂಟ್ ಇರುತ್ತೆ ಹಾಡಲ್ಲಿ. ಕೆಲವು ಸಿನಿಮಾಗಾಗೇ ಇರುತ್ತೆ, ಪಕ್ಕಾ ಚಿತ್ರಗೀತೆ ಇದು. ಸೊ ಈ ಹಾಡು ಪಕ್ಕಾ ಚಿತ್ರಗೀತೆ, ಹಾಗಾಗಿ ನಿಮಗೆ ಸಿನಿಮಾ ನೋಡಿದಾಗ ಇದರ ಇಂಪ್ಯಾಕ್ಟ್ ತುಂಬ ದೊಡ್ಡದಾಗಿರುತ್ತೆ. ಆ್ಯಂಡ್ ನನಗೆ ತುಂಬ ಹೆಚ್ಚು ಮೆಚ್ಚುಗೆ ಆಗಿದ್ದು, ಯಾಕೆಂದರೆ ಹಾಡು ಅವರು ಪೂರ್ತಿ ತೋರ್ಸೋಕ್ಕಾಗಲ್ಲ, ಶೂಟ್ ಮಾಡಿರೋದನ್ನು ತೋರ್ಸೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಮಧ್ಯೆ ಏನು ಹೇಳ್ಕೊಂಬಂದಿದ್ದಾರೆ. ತುಂಬ ಮೆಚ್ಚುಗೆ ಆಗಿದೆ ಏನಂದರೆ ಟ್ರೈಲರ್ನಲ್ಲಿ ಎಲ್ಲ ಥರದ ಎಮೋಷನ್ಗಳನ್ನು ತರೋ ಪ್ರಯತ್ನ ಮಾಡಿದ್ದಾರೆ. ಅದು ಇಡೀ ಸಿನಿಮಾ ಗೊತ್ತಾಗ್ತಾ ಹೋಯಿತು ನನಗೆ. ತುಂಬ ಎಮೋಷ್ನಲ್ ಆಗಿರುತ್ತೆ ಸಿನಿಮಾ, ಡೆಫಿನೆಟ್ ಆಗಿ ಚೆನ್ನಾಗಾಗುತ್ತೆ ಅಂತ ಒಂದು ಭರವಸೆಯ ಟ್ರೈಲರ್. ಒಳ್ಳೆಯದಾಗಲಿ. ರಘುನ ನಾನು ಭಾಳ ಅವನ ಆರಂಭ ಕಾಲದಿಂದ ನೋಡ್ತಾ ಇದ್ದೀನಿ, ಹಾಗಾಗಿ ಅವನೊಳಗಿರುವಂಥ ಡೈರೆಕ್ಟರ್ ಇನ್ನೂ ಹೆಚ್ಚು ದಿನೇ ದಿನೇ ಶಾರ್ಪ್ ಆಗ್ತಾ ಇದ್ದಾನೆ. ಈ ಸಿನಿಮಾದ ಮೂಲಕ ಇನ್ನೊಂದು ರೀತಿ ಸಾಬೀತು ಮಾಡ್ತಾನೆ ರಘು ಅಂತ ನಂಬಿಕೆ ಇದೆ ನನಗೆ. ರಘುಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಮತ್ತು ರಾಕೇಶ್, ನಾನು ಇತ್ತೀಚೆಗೆ ಒಂದು ಸಿನಿಮಾ ನೋಡಿದೆ, ಮರ್ಯಾದೆ ಪ್ರಶ್ನೆ. ನನಗೆ ರಾಕೇಶ್ ಹಿಂದಿನ ಸಿನಿಮಾಗಳು ನೋಡಿದ್ದೀನಿ, ರಾಕೇಶ್ ಜೋಶ್ ಸಿನಿಮಾಯಿಂದ ನೋಡ್ತಾ ಬಂದಿದ್ದೀನಿ. ಹೊಸ ಕಲಾವಿದರು, ಅಂದರೆ ಡೆಡಿಕೇಶನು ಎಲ್ಲ ಇರುತ್ತೆ, ಬಟ್ ಪರ್ಫಾರ್ಮೆನ್ಸ್ ಅಪೀಲ್ ಆಗಬೇಕು ಜನಕ್ಕೆ. ಹಾಗೆ ಅಪೀಲ್ ಆಗುವಂಥ ಕಲಾವಿದರು ಕಡಿಮೆ. ರಾಕೇಶ್ನ ಕೂಡ ನಾನು ಹಾಗೆ ಹೆಚ್ಚು ಸೀರಿಯಸ್ ಹಾಕೊಂಡಿಲ್ಲ, ಓಕೆ ಒಬ್ಬ ನಟ ಕಲಾವಿದ ಅಷ್ಟೇ. ಬಟ್ ಆ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡಿದ್ಮೇಲೆ ನನಗೆ ಭಾಳ ನಿಜಕ್ಕೂ ತುಂಬ ತುಂಬ ನಂಗೆ ಭಾಳ ಇಷ್ಟ ಆಗ್ಬಿಡ್ತು ರಾಕೇಶ್ ಪರ್ಫಾರ್ಮೆನ್ಸ್. ಅಂಡ್ ಈ ಸಿನಿಮಾದಲ್ಲಿ ಕೂಡ ಬಹುಶಃ ಮರ್ಯಾದೆ ಪ್ರಶ್ನೆಗಿಂತ ಹೆಚ್ಚು ಪರ್ಫಾರ್ಮೆನ್ಸನ್ನು ಬೇಡುವಂಥ ಸನ್ನಿವೇಶಗಳಿರೋ ಸಿನಿಮಾ ಇದು. ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ಡೆಫಿನೆಟಾಗಿ ಸ್ಕೋರ್ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ರಚನಾ ಇಂದರ್ ಬ್ಯಾಟಿಂಗ್ ಮಾಡಿದ್ರಲ್ವ ನನಗೆ, ಸಾರಿ ಬೌಲಿಂಗ್ ಮಾಡಿದ್ರಿ ನನ್ನ ಬಾಲ್ಗೆ ಗ್ಯಾಪಲ್ಲಿ. ತುಂಬ ಮುದ್ದಾಗಿ ಕಾಣ್ತೀರಿ, ಲುಕ್ ವೆರಿ ಗಾರ್ಜಿಯಸ್. ಒಳ್ಳೆಯದಾಗಲಿ. ಮತ್ತು ಸಿಂಬಾ ಬಂಟಿ, ನಾನು ನಲ್ಲ ಸಿನಿಮಾದಲ್ಲಿ, ಇಡೀ ಸಿನಿಮಾದಲ್ಲಿ ಒಂದು ನಾಯಿ ಪಾತ್ರ ಮಾಡಿದೆ. ಅದ್ರ ಜೊತೆ ಆ್ಯಕ್ಟ್ ಮಾಡಿಸೋದು ಟ್ರೈನರ್ ಇದ್ದರೂ ಕೂಡ ಎಷ್ಟು ಕಷ್ಟ ಅಂತ ಗೊತ್ತು. ಅಂದರೆ ಆ್ಯಕ್ಟ್ ಮಾಡಿ ನಮಗೇನು ಅನಿಸುತ್ತಲ್ಲ ಅದನ್ನು ಮಾಡಿಬಿಡಲ್ಲ ಅದು ತಕ್ಷಣಕ್ಕೆ. ಆಮೇಲೆ ನಮಗೂ ಕೂಡ ಆರ್ಟಿಸ್ಟ್ಗೆ ಹೇಳಿದಷ್ಟು ಸುಲಭ ಅಲ್ಲ ಅದು. ನೀನು ಹಿಂಗೆ ಲೆಫ್ಟಿಗೆ ಬಂದ್ಬಿಡಿ, ಹಿಂಗೆ ತಿರುಗಿ ಅಂತ ಹೇಳಿದಷ್ಟು ಸುಲಭ ಅಲ್ಲ ಅದು. ಸೊ ಎಸ್ಪೆಷಲಿ ಇದು ಸಿಂಬಾ ಬಂಟಿ ಜೊತೆ ಏನು ಕಷ್ಟಪಟ್ಟಿರ್ಬೋದು ಮತ್ತು ಅದಕ್ಕೆ ಹೇಗೆ ಮರಿದೇವರು ಸಪೋರ್ಟ್ ಮಾಡಿರ್ಬೋದು ಅಂತ ಗೊತ್ತಾಗುತ್ತೆ ನನಗೆ.
ಒಳ್ಳೇದಾಗಲಿ. ಇಂಥ ಎಮೋಷ್ನಲ್ ಪೆಟ್ ಸಿನಿಮಾಗಳು, ಪೆಟ್ ಲವರ್ಸ್ಗೆ ಇಷ್ಟ ಆಗುವಂಥ ಸಿನಿಮಾಗಳಾಗ್ತವೆ. ಇದು ಎಲ್ಲ ಪೆಟ್ ಲವರ್ಸ್ ಬಂದು ಸಿನಿಮಾ ನೋಡಲಿ ಅಂತ ಹಾರೈಸ್ತೀನಿ. ಇದಕ್ಕೆ ಇನ್ನೊಂದು ವಿಶೇಷ ಏನು ಅಂತಂದರೆ, ನನ್ನಂತ ಭಾಳ ಗಟ್ಟಿಯಾಗಿ ಹೇಳ್ಬೋದಾದಂಥ ವಿಷಯ ಏನು ಅಂದರೆ, ಇದರ ಕಂಪನಿ ಹೆಸರು ಪಯಂ ಫಿಲ್ಮ್ಸ್ ಅಂತ. ಪದ್ಯ ಹಾಡೇ ಪಯಂ ಫಿಲ್ಮ್, ಪದ್ಯದ ಕವನ ಅನ್ನೋದೇ ಹೆಸರು ಇದಕ್ಕೆ, ಕಂಪನಿ ನೇಮ್. ಸೊ ಪಯಂ ಫಿಲ್ಮ್ಸ್ಗೆ ಒಳ್ಳೇದಾಗಲಿ, ಒಂದು ಪೊಯೆಟಿಕ್ ಸಿನಿಮಾ ಕೊಡ್ತಾ ಇದ್ದೀರಿ, ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಇಡೀ ತಂಡಕ್ಕೆ ಶುಭವಾಗಲಿ. ಮತ್ತು ಯಾರ್ದಾರು ಹೆಸರು ಬಿಟ್ಟಿದ್ರೆ ಸಾರಿ. ಹಾಗೆ ವಿಜಯ್ ಪ್ರಕಾಶ್ ಅವರು ಅಪ್ಪಟ ಕನ್ನಡದ ಗಾಯಕ. ತುಂಬ ಜನ ಗಾಯಕರ ಸಾಲಲ್ಲಿ ಅವರು ಸ್ವಲ್ಪ ಬೇರೆ ಆಗಿ ಯಾಕೆ ನಿಲ್ತಾರೆ ಅಂತಂದರೆ, ಸಾಹಿತ್ಯವನ್ನು ಹೆಚ್ಚು ಗಮನಿಸ್ತಾರೆ. ಯಾವುದೇ ಹಾಡಾದರೂ ಅಷ್ಟೇ ಸಾಹಿತ್ಯ ಗಮನಿಸ್ತಾರೆ. ಆಮೇಲೆ ಫೋನ್ ಮಾಡಿ ಹೇಳ್ತಾರೆ, ಬುದ್ಧಿ ಇದೊಂದು ಲೈನು ನನಗೆ ಎಷ್ಟು ಥ್ರಿಲ್ ಆಯಿತು, ಇದು ತುಂಬ ಖುಷಿ ಆಯಿತು ಅಂತ. ಸೊ ಈ ಹಾಡನ್ನು ಕೂಡ ಅಷ್ಟೇ ಅವ್ರಿಗೆ ರಘು ಕತೆ ಹೇಳಿರ್ತಾರೆ, ಈ ಥರ ಸನ್ನಿವೇಶದಲ್ಲಿ ಬರುವಂಥ ಸಾಲುಗಳಿದು ಅಂತ. ಸೊ ಡೆಫಿನೆಟಾಗಿ ಅದಕ್ಕೆ ಅವರು ಭಾವುಕರಾಗಿರ್ತಾರೆ. ಸೊ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ನನ್ನ ಹೆಸರಿನವರು ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ, ನಾಗೇಂದ್ರ ಅವರು. ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.